ನಮಸ್ಕಾರ ಆತ್ಮೀಯ ಭಾವಿ ಅಗ್ನಿವೀರರೇ, ಇಂದಿನಿಂದ ಅಗ್ನಿವೀರ ಆರ್ಮಿ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಪ್ರಾರಂಭವಾಗಿದೆ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಆನ್ಲೈನ್ ಕಂಪ್ಯೂಟರ್ ಸೆಂಟರ್ಗಳಿವೆ. ಅದೇ ರೀತಿಯಾಗಿ ಕರ್ನಾಟಕದ ಎಲ್ಲ ಜಿಲ್ಲೆಯ ಅಭ್ಯರ್ಥಿಗಳು ಇವತ್ತು ಅಗ್ನಿವೀರ ಆರ್ಮಿ GD ಹುದ್ದೆಗೆ ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ಬಹಳಷ್ಟು ಜನ ಅಭ್ಯರ್ಥಿಗಳು ಹೆದರಿದ್ರು, ಈ ಸಲ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಮಾಡಿದ್ದಾರೆ, ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ ಅಂಥೇಳಿ ಬಹಳಷ್ಟು ಜನ ಹೆದರ್ಕೊಂಡಿದ್ರು. ಆದರೆ ಹೆದರುವಂಥ ಅವಶ್ಯ ಇಲ್ಲ, ಯಾಕಂದರೆ ಭಾಳ ಈಸಿಯಾಗಿ ಸರಳವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಪ್ರತಿ ಸಲ ಯಾವ ರೀತಿ ಇರ್ತದೆ ಅದೇ ರೀತಿಯೇ ಕ್ವಶನ್ ಪೇಪರ್ ಅದ. ಆಮೇಲೆ ಯಾರೂ ಹೆದರುವಂಥ ಅವಶ್ಯಕತೆ ಇಲ್ಲ, ಭಾಳ ಈಸಿಯಾಗಿ ಕೇಳ್ತಾ ಇದ್ದಾರೆ. ನಾನು ಇವತ್ತು ಪರೀಕ್ಷೆ ಬರೆದಂಥ ಅಭ್ಯರ್ಥಿಗಳನ್ನ ವಿಚಾರ ಮಾಡಿದಾಗ ಅವರು ಕೆಲವೊಂದು ಪ್ರಶ್ನೆಗಳನ್ನು ನನಗೆ ಹೇಳಿದರು. ಪ್ರಶ್ನೆಗಳು ಯಾವ್ಯಾವ ಬಿದ್ದವು ಅಂತಕ್ಕಂಥದ್ದನ್ನು ಹೇಳಿದರು. ಅವ್ರನ್ನ ಕೇಳಿಕೊಂಡು ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಇದನ್ನು ನಾನು ಹೇಳ್ತಾ ಇಲ್ಲ, ಅಂದರೆ ನಿಖರವಾಗಿ ಇವ ಪ್ರಶ್ನೆಗಳು ಬಿದ್ದಿದ್ದಾವೆ ಅಂಥೇಳಿ ನಾನು ನಿಮಗೆ ಹೇಳ್ತಾ ಇಲ್ಲ. ವಿದ್ಯಾರ್ಥಿಗಳ ಹೇಳಿದ್ದನ್ನು ಕೇಳಿಕೊಂಡು ನಾನು ನಿಮಗೆ ಪ್ರಶ್ನೆಗಳನ್ನು ಹೇಳ್ತಾ ಇದ್ದೀನಿ. ಆದರೆ ಆ ಪ್ರಶ್ನೆಗೆ ಆ ಆನ್ಸರ್ ಸರಿಯಾಗಿರುತ್ತದೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳು ಇದಕ್ಕೆ ರಿಲೇಟೆಡ್ ಆಗ್ತಕ್ಕಂಥ ಪ್ರಶ್ನೆಗಳನ್ನು ನೀವು ನೋಡಬೇಕು. ಈಗ ನಾ ಹೇಳುವಂಥ ನಿಮಗೆ ವಿಷಯ GK ಜನರಲ್ ನಾಲೆಜ್ ಪ್ರಶ್ನೆಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅಭ್ಯರ್ಥಿಗಳೇ, ಫಸ್ಟ್ ಕ್ವಶನ್, ದೀಪಕ್ ಹುಡ್ಡಾ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಪೋರ್ಟ್ಸ್? ದೀಪಕ್ ಹುಡ್ಡಾ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ನೀವು ಆನ್ಸರನ್ನು ಕಮೆಂಟ್ ಮೂಲಕ ಮಾಡ್ಬೋದು. ಇದಕ್ಕೆ ಸರಿಯಾದ ಆನ್ಸರ ಕ್ರಿಕೆಟ್. ಹೀರಾಕುಡ್ ಡ್ಯಾಮ್ ಈಸ್ ಸಿಚುಟೆಡ್ ಇನ್ ವಿಚ್ ಸ್ಟೇಟ್ ಆಫ್ ಇಂಡಿಯಾ? ಭಾರತದ ಯಾವ ರಾಜ್ಯದಲ್ಲಿ ಹೀರಾಕುಡ್ ಆಣೆಕಟ್ಟು ಇದೆ? ಹೇಳ್ಬೋದು ಆನ್ಸರ, ಕಮೆಂಟ್ ಮಾಡ್ಬೋದು. ನೋಡ್ರಿ ಅಭ್ಯರ್ಥಿಗಳೇ, ಕಮೆಂಟ್ ಮಾಡ್ಬೋದು. ಓಕೆ, ರೈಟ್ ಆನ್ಸರ ಒಡಿಸ್ಸಾ. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ, ದಿ ಪ್ರೆಸಿಡೆಂಟ್ ಕ್ಯಾನ್ ಬಿ ನಾಮಿನೇಟೆಡ್ ಹೌ ಮೆನಿ ಮೆಂಬರ್ಸ್ ಟು ಲೋಕಸಭಾ? ಲೋಕಸಭೆಗೆ ರಾಷ್ಟ್ರಪತಿಯವರು ಎಷ್ಟು ಜನರನ್ನು ಆಯ್ಕೆ ಮಾಡುತ್ತಾರೆ? 2 ಆಂಗ್ಲೋ ಇಂಡಿಯನ್ ಅಂತ ಹೇಳ್ತಾ ಇದ್ದಾರೆ, ಅದು ಸರಿಯಾದ ಉತ್ತರ. ಆದರೆ ಈಗ ಇದನ್ನು ತೆಗೆದು ಹಾಕಿದ್ದಾರೆ, ಇದು ನಿಮ್ಗೆ ಗೊತ್ತಿರಬೇಕು. ಮೊದಲಿಗಿತ್ತು ಏನಂದರೆ 2 ಆಂಗ್ಲೋ ಇಂಡಿಯನ್ ಅಂತ ಇತ್ತು. ಓಕೆ, ನೆಕ್ಸ್ಟ್ ಕ್ವಶನ್, ಹೂ ಈಸ್ ದಿ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ಆನ್ಸರ್. ರೈಟ್ ಆನ್ಸರ್ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್, ಅಮಿತ್ ಶಾ ಈಸ್ ರಿಲೇಟೆಡ್ ಟು ವಿಚ್ ಮಿನಿಸ್ಟೀರಿಯಲ್ ಪೋಸ್ಟ್? ಅಮಿತ್ ಶಾ ಅವರು ಕೇಂದ್ರದಲ್ಲಿ ಯಾವ ಹುದ್ದೆಯಲ್ಲಿದ್ದಾರೆ? ಆನ್ಸರ್ ಹೇಳ್ಬೋದು. ಓಕೆ, ಹೋಮ್ ಮಿನಿಸ್ಟರ್ ಅಂದರೆ ಗೃಹ ಮಂತ್ರಿ ಹುದ್ದೆಯಲ್ಲಿ ಇದ್ದಾರೆ. ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಬೇಕು, ವೆನ್ ಡಿಡ್ ವಾಸ್ಕೋ ಡಿಗಾಮಾ ಕೇಮ್ ಟು ಇಂಡಿಯಾ? ವಾಸ್ಕೋ ಡಿಗಾಮಾ ಭಾರತಕ್ಕೆ ಯಾವ ವರ್ಷ ಬಂದರು? ರೈಟ್ ಆನ್ಸರ್ 1498, 1498. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್, ಹೂ ಈಸ್ ದಿ ಆಥರ್ ಆಫ್ ಬುಕ್ ಇಂಡಿಕಾ? ಇಂಡಿಕಾ ಎಂಬ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ ಮೆಗಾಸ್ತನೀಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ, ವಿಚ್ ಗೇಮ್ ಈಸ್ ಆಲ್ಸೋ ನೌನ್ ಆ್ಯಸ್ ಪಿಂಗ್ ಪಾಂಗ್? ಪಿಂಗ್ ಪಾಂಗ್ ಕ್ರೀಡೆಗೆ ಯಾವ ಹೆಸರಿನಿಂದ ಕರೆಯಲಾಗುವುದು? ಸರಿಯಾದ ಆನ್ಸರ್ ಟೇಬಲ್ ಟೆನ್ನಿಸ್. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ನೋಡೋಣ, ವೆನ್ ಡಿಡ್ ಫಾಟ್ ಅಫ್ಘಾನಿ ಫಸ್ಟ್ ವಾರ್? ಅಫ್ಘಾನಿ ಮೊದಲ ಕದನ ಯಾವ ವರ್ಷ ನಡೆಯಿತು? ಸರಿಯಾದ ಉತ್ತರ 1839ರಿಂದ 1842ರವರೆಗೆ, ಅದು 19ನೇ ಶತಮಾನದಲ್ಲಿ ನಡೆಯಿತು. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್, ಮೊದೇರಾ ಸನ್ ಟೆಂಪಲ್ ಈಸ್ ಲೊಕೇಟೆಡ್ ಇನ್? ಮೊದೇರಾ ಸೂರ್ಯ ದೇವಾಲಯ ಎಲ್ಲಿ ಸ್ಥಿತವಾಗಿದೆ? ಓಕೆ, ಸರಿಯಾದ ಆನ್ಸರ್ ಗುಜರಾತದ ಮೊದೇರಾ ನಗರ. ಅದೇ ರೀತಿಯಾಗಿ ನೆಕ್ಸ್ಟ್, ಕನ್ನಾ ನ್ಯಾಷನಲ್ ಪಾರ್ಕ್ ಈಸ್ ಸಿಚುವೇಟೆಡ್ ಇನ್ ವಿಚ್ ಸ್ಟೇಟ್? ಕನ್ನಾ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ರೈಟ್ ಆನ್ಸರ್ ಮಧ್ಯಪ್ರದೇಶ್. ದೆಹಲಿ ಈಸ್ ಸಿಚುವೇಟೆಡ್ ಆನ್ ದಿ? ದೆಹಲಿಯು ಯಾವ ನದಿಯ ದಂಡೆಯ ಮೇಲಿದೆ? ಆನ್ಸರ್ ಹೇಳ್ಬೋದು ಯಮುನಾ ನದಿ. ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ಬೋದು, ಕ್ಯಾಪಿಟಲ್ ಸಿಟಿ ಆಫ್ ನಾಗಾಲ್ಯಾಂಡ್? ನಾಗಾಲ್ಯಾಂಡದ ರಾಜಧಾನಿ ಯಾವುದು? ಕೊಯ್ಮಾ. ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ವಿಚ್ ಈಸ್ ದಿ ಲಾರ್ಜೆಸ್ಟ್ ಸ್ಟೇಟ್ ಇನ್ ಏರಿಯಾ? ವಿಸ್ತೀರ್ಣದಲ್ಲಿ ಯಾವ ರಾಜ್ಯ ದೊಡ್ಡದಾಗಿದೆ? ರೈಟ್ ಆನ್ಸರ್ ರಾಜಸ್ಥಾನ್. ಆತ್ಮೀಯ ಅಭ್ಯರ್ಥಿಗಳಿಗೆ, ಪ್ರತಿನಿತ್ಯ ಪರೀಕ್ಷೆಯನ್ನು ಬರೆಯತಕ್ಕಂಥ ಅಭ್ಯರ್ಥಿಗಳನ್ನ ಕೇಳಿಕೊಂಡು ಯಾವ್ಯಾವ ಪ್ರಶ್ನೆಗಳು ಬಿದ್ದವು ಅಂತಕ್ಕಂಥದ್ದನ್ನು ಕೇಳಿಕೊಂಡು ನಾನು ನಿಮಗೆ ವಿಡಿಯೋ ಮುಖಾಂತರ ಮಾಹಿತಿಯನ್ನು ನೀಡುತ್ತೇನೆ. ಆದ್ದರಿಂದ ಅಭ್ಯರ್ಥಿಗಳು ಪ್ರತಿನಿತ್ಯ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಮತ್ತೆ ನಿಮಗೆ ಅಗ್ನಿವೀರ ಆರ್ಮಿ ಪರೀಕ್ಷೆ ಬರೆಯಲು ಹೆಲ್ಪ್ ಆಗ್ಬೋದೆಂದು ನಾನು ಭಾವಿಸಿದ್ದೇನೆ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ.
ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.